ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್. ನೋಡ್ರಿ ನಿನ್ನೆ ಮ್ಯಾರೇಜ್ ಎಲ್ಲ ಮುಗಿಸ್ಕೊಂಡು ಬಗೆಯೊಡಿಗೆ ಬಂದಿದ್ದೆಲ್ಲ ಇಲ್ಲೇ ಇದೆ ನೋಡ್ರಿ. ಎದ್ದು ಸ್ನಾನದ ಮುಗಿಸ್ಕೊಂಡು ನೋಡಿರ್ತೀವಿ ರೆಡಿ ಆಗಿನಿ. ಬರುವಾಗ ನೋಡ್ರಿ ಸಾರಿ ಹಾಕೊಂಡು ಬಂದಿದ್ದಲ್ಲ, ಹಾಗಾಗಿ ನಮ್ಮ ತಂಗಿ ಡ್ರೆಸ್ ಹಾಕೊಂಡೇನಿ. ಬರೀ ಈಗ ಕೆಳಗೆ ಹೋಗಿ ನಾಷ್ಟ ಮಾಡಿ ಮತ್ತೆ ಬಿಜಾಪುರಕ್ಕೆ ಹೋಗ್ಬೇಕು. ಏನು ಮಾಡತ್ತಾರ ನೋಡಿ, ಇನ್ನೂ ನಾಷ್ಟ ಮಾಡತ್ತಾನ ನೋಡಿ. ಕೆಳ ನೋಡಿ, ಕೆಳಗೆ ಹೋಗಮ್ಮ ಅಪ್ಪು. ಏನು ಚಟ್ನಿ ಕುಟ್ಟಾಕ್ತೀನಿ ನೋಡಮ್ಮ. ಡೌನ್ ಮೆಣಸಿನ್ಕಾಯಿ ಪಲ್ಯ ಮಾಡತ್ತ. ನೋಡ್ರಿ ತಿರುಗಿ 12 ಗಂಟೆ ಆಯಿತು. ನಾಷ್ಟಾದೆಲ್ಲ ಆಯಿತು. ಈಗ ಹೊಕ್ಕಿ ನೋಡ್ರಿ ಬಿಜಾಪುರಕ್ಕೆ ಹೋಗಿ ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೇಕು 2 ಗಂಟೆಗೆ. ಚಿನ್ನು ದಿವ್ಯಾಂಗ್ ಕೂಡ ಬರ್ತಾನೆ ನೋಡ್ರಿ. ಆಮೇಲೆ ಬಾಯ್ ಚಿನ್ನು. ದಿವ್ಯಾಂಗ್ ಕೂಡ ಬರ್ತಾನೆ. ಹೋಗ್ಬರ್ತೀನಿ. ಬಾಯ್ ಚಿನ್ನು, ಬಾಯ್. ಆಮೇಲೆ ದಿವ್ಯಾಕಂಗ್ ಕೂಡ ಬರ. ಬಾಯ್. ಹೋಗ್ಬರ್ತೀನಿ ಬಾಯ್. ಈಗ ನೋಡ್ರಿ ಬಂದು ಒಂದು ಸ್ವಲ್ಪ ಬಸ್ಸಿಗೆ ವೆಯ್ಟ್ ಮಾಡಾಕತ್ತಿದೆ. ಮನೆ ಹತ್ರನೇ ಸ್ಮಾರಕ ಐತಿ, ಬಸವ ಸ್ಮಾರಕ. ಅಲ್ಲಿ ಮನೆಯಿಂದ ಸಮೀಪ ಆಗ್ತದೆ ನೋಡ್ರಿ. ಅಲ್ಲೇ ಬಂದು ವೆಯ್ಟ್ ಮಾಡತ್ತೀರಿ. ಮತ್ತೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಲಂತ ಅಲ್ಲೇ ನಿಂತೆ. ಅಲ್ಲಿ ಬಸ್ ಬಂತು ನೋಡ್ರಿ. ಬಸ್ ಬಂದು ಹತ್ಕೊಂಡಿನಿ. ಮಧ್ಯಾಹ್ನ ಟೈಮಲ್ಲ ಹಾಗಾಗಿ ಜಾಸ್ತಿ ಬಸ್ ಇರ್ತಾವೆ ಅಂತೇಳಿ ಇಲ್ಲೇ ಬಂದುಬಿಟ್ಟೆ. ಇಲ್ಲಿಗಂದು ಈವ್ನಿಂಗ್ ಟೈಮ್ ಇದ್ದರೆ ಅಲ್ಲೇ ಹೋಗ್ಬಿಡ್ತಿದ್ದೆ ನೋಡ್ರಿ ಡೈರೆಕ್ಟ್. ಅಲ್ಲೇ ಹೋಗಿ ವೆಯ್ಟ್ ಮಾಡ್ತಿದ್ದೆ, ಯಾಕಂದ್ರೆ ಬರೋದಿಲ್ಲ ಜಲ್ದಿ ಅಂತೇಳಿ ನೋಡ್ರಿ. ಬಸ್ ಬಂತು ನೋಡ್ರಿ ಬಿಜಾಪುರ. 1 ಅವರ್ ಆಯಿತು ಈಗ ಆಲ್ರೆಡಿ ಕೂತ್ಕೊಂಡು. ಮಧ್ಯಾಹ್ನ ಟೈಮ್ನಾಗ ಅದ್ರಾಗ ಫಾಸ್ಟ್ ಬಂದ ನೋಡ್ರಿ. ಕರೆಕ್ಟ್ 1 ಅವರ್ ಒಳಗೆ ಬಂದ್ವಿ. ಇನ್ನೂ 1 ಅವರ್ ಕಡಿಮೆ ಐತಿ. ಯಾವಾಗಲೂ ಜಾಸ್ತಿ ಒಂದು ಸ್ವಲ್ಪ ಅಲ್ಲಿ ಜಾಸ್ತಿ ಸ್ಟಾಪ್ ಮಾಡಿದ್ರಂದ್ರೆ ಲೇಟ್ ಆಗುತ್ತೆ. ಬಟ್ ಜಾಸ್ತಿ ಸ್ಟಾಪ್ ಮಾಡಲಿಲ್ಲ ನೋಡ್ರಿ. ಸ್ಟಾಪ್ ಮಾಡ್ಲಿಕ್ಕಂದ್ರೆ ಜಲ್ದಿ ಬರ್ತೀವಿ. ಅದರ ಡ್ಯೂಟಿ ಟೈಮ್ ಆಗೋ ಟೈಮ್ನಾಗ ಬಂದ್ರಂತೂ ನನಗೆ ಯಾವಾಗ ಬಂದು ಬಿಜಾಪುರ್ಗೆ ಬಂದು ಮುಟ್ತೀನಿ, ಯಾವಾಗ ಹೋಗ್ತೀನಿ ಅನ್ನಂಗೆ ಆಗಿರ್ತೈತಿ. ಉಳ್ಕೋ ಟೈಮ್ದಾಗ ಫ್ರೀದಾಗ ನಡಿತೈತಿ. ನಾ ಆಲ್ಮೋಸ್ಟ್ ಅಲ್ಲಿ ಡ್ಯೂಟಿ ಟೈಮ್ ಆಗೋ ತನಕ ಅಲ್ಲೇ ಕುಂತು ಬರ್ತೀವಿ. ಯಾಕಂದ್ರೆ ಲೀವ್ ಸಿಗಂಗಿಲ್ಲ ನೋಡ್ರಿ ಫ್ರೀ ಇರೋಕೆ. ಹಾಗಾಗಿ ಜಲ್ದಿನೇ ಬಂದೆ ನೋಡಿರಿ. ಬಸ್ ಸ್ಟ್ಯಾಂಡಿಗೆ ಬಂದು ಹೇಳಿದ್ರಿ. ನಮ್ಮ ಮನೆಯವರು ಬಂದು ವೆಯ್ಟ್ ಮಾಡಾಕತ್ತಾರಂತ. ಅಲ್ಲಿಂದ ನೋಡ್ರಿ ಕರ್ಕೊಂಡು ಹೊಂಟ್ರು ತಿರುಗಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಜಲ್ದಿನೇ ಹೊಂಟಿವಿ. ಕಬ್ಬಿನಲ್ಲಿ ಕುಡಿ ಬಂದ್ರೆ ಬರ್ರಿ, ಮೊದಲೇ ಟೈಮ್ ಆಗೈತಿ ಈಗ ಆಲ್ರೆಡಿ. ಮತ್ತು ಅಲ್ಲಿ ನಿಂತ್ರೆ ಲೇಟ್ ಆಗತ್ತಂತೇಳಿ ಬರೋದು ಹಾಗೆ ಸ್ಟಾರ್ಟೇ ಮಾಡಿದ್ವಿ ನೋಡ್ರಿ. ತಿರುಗಿ ಮನೆಯೂ ಬಂತು. ಬರೀ ಹೋಗೊಂಬಂದು ಮನೆಯೊಳಗೆ. ಮನೆಗೆ ಬಂದೆ ನೋಡ್ರಿ. ತಿರುಗಿ ಎಷ್ಟು 2 ಗಂಟೆಗೆ 5 ನಿಮಿಷ ಆಯಿತು. ಬರೀ ಪಟ್ನೆ ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೋಗಂತ ನೋಡ್ರಿ. ರೆಡಿ ಆಗೀನಿ. ಚಿನ್ನು ಆಮೇಲೆ ದಿವ್ಯಾ ಆಮೇಲೆ ಬರ್ತಿದ್ದಾರೆ ಲೇಟಾಗಿ. ಹಾಗಾಗಿ ಬರೀ ಪಟ್ಟು ಹೋಗೋ ಟೈಮ್ ಭಾಳ ಆಯ್ತು. 7 hours later. ಡ್ಯೂಟಿ ಮುಗೀತು ನೋಡ್ರಿ. ಹೊಂಟೀನಿ ಮನೆಗೆ ಈಗ. ಟೈಮ್ ನೋಡ್ರಿ ತಿರುಗಿ ಎಷ್ಟು 9:15 ಆಯಿತು. ಬರ್ರಿ ನೆಕ್ಸ್ಟ್ ಮನೆಗೆ ಹೋಗೋಣ, ಸಿಗ್ತೀನಂತ. ಡ್ಯೂಟಿಯಿಂದ ಬಂದೆ ನೋಡ್ರಿ. ಜಸ್ಟ್ ಫುಲ್ ಥಂಡಿ ಐತಿ ಹೊರಗಂತರೂ. ಅದ್ರಾಗ ಇವಾಗ ನೋಡ್ರಿ ಮುಗೀತು. ಅದ್ರಾಗ 9-9:30 ಆಯ್ತದ. ಈವ್ನಿಂಗ್ ಟೈಮ್ ಅಂತ ಫುಲ್ 6 ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತದೆ ನೋಡ್ರಿ. ಅಷ್ಟು ಚಳಿ ಐತಿ. ಅದ್ರಾಗ ನಾವು ಊರಿಂದ ಬಂದು ಪಟ್ಪಟ್ಟ ಅವಸರಲ್ಲೇ ಹಾಗೆ ಹೋದ. ಜರ್ಕಿನೂ ತೊಗೊಂಡು ಹೋಗಲಿಲ್ಲ. ಹಾಗೆ ಫುಲ್ ಥಂಡಿ ಇತ್ತು ನೋಡ್ರಿ. ಕೈಯೆಲ್ಲ ಫುಲ್ ಗಾಡಿ ಹೊಡ್ಯೋಕ್ಕಾಗಲಾಗತ್ತೆ, ಅಷ್ಟು ಥಂಡಿ ಇತ್ತು. ಬರೀ ಫ್ರೆಶ್ ಅಪ್ ಆಗು. ಮತ್ತು ನೀರು ತೊಗೊಂಡು ಮುಖ ತೊಗೊಳಕ್ಕೆ ಒಲ್ಲಾಗತ್ತೆ. ಈ ಥಂಡಿಗೆ ನೀರು ಹಿಡೋಕ್ಕೆ ಒಲ್ಲಾಕತ್ತೆ ನೋಡ್ರಿ. ನೀರು ಹಿಡಿದ್ರೆ ಫುಲ್ಲು ಕೋಲ್ಡ್ ಐಸ್ ವಾಟ್ರ್ ಆಗ್ಬಿಟ್ಟಿರ್ತವೆ ನಾರ್ಮಲ್ ನೀರೇ. ಚಿನ್ನು ಅಂದ್ರೆ ಫುಲ್ ಕೋಲ್ಡ್ ಕಪ್ ಆಗ್ಬಿಟ್ಟದೆ ನೋಡ್ರಿ ಅವನಿಗೆ. 2 ದಿನ ಆ ಕಡೆದು ನೀರು ಈ ಕಡೆದು ನೀರು. ಮದುವೆಗೆ ಅದಕ್ಕೆ ಅಡ್ವಾನ್ಸ್ ಕರ್ಕೊಂಡು ಹೋಗಿಲ್ಲ. ಇದ್ರ ಸಂಬಂಧ ಹಿಂಗೆ ಎಲ್ಲ ಇದಾಗತ್ತಂತೇಳಿ. ಆದರೂ ಅವ್ರಿಗೆ ಮತ್ತೆ ನೆಗಡಿ ಬಂದೇ ಬಿಟ್ಟೈತಿ. ನೀರಂತೂ ಅಷ್ಟು ನೀರು ಆಡ್ತಾನೆ ನೋಡ್ರಿ. ಬಾತ್ರೂಮ್ಗೆ ಹೋದ್ರೂ ನೀರು ಆಡ್ತಾನೆ, ಕೆಳಗಡೆ ಹೋದ್ರೂ ನೀರು ಆಡ್ತಾನೆ. ಹೀಗಾಗಿ ಅವು ಕೋಲ್ಡಿಗೆ ಮತ್ತಿಷ್ಟು ನೆಗಡಿ ಜಾಸ್ತಿ ಆಗ್ಬಿಡ್ತೈತೆ ನೋಡ್ರಿ. ಬರೀ ಈಗ ಅವ ಹೊರಗೆ ಓಡಾಡಕತ್ತಾನೆ ನೋಡ್ರಿ. ಚಿನ್ನು ಚಿನ್ನು ಬಾಯಿಲಿ ಏನು ಮಾಡತ್ತಿ? ತಣ್ಣಗೆ ಹವಾ ಐತಿ. ಹೊರಗೆ ಎದಕ್ಕೆ ಹೋಗಿ? ಬಾಯಿಲಿ ಬಾಪು. ಹಾಂ ಬಾ. ತಣ್ಣಗೈತಿ. ಎದಕ್ಕೆ ಹೋಗಿ ಕೆಳಗೆ? ಬಾಯಿಲಿ ಬಾ, ಮ್ಯಾಗ ಬಾ. ಮೊದಲೇ ನೆಗಡಿ ಕೆಮ್ಮು ಬಂದೈತಿ. ಅದೇನೇ ಇರಲಿ, ನೀನು ನೆಗಡಿ ಕೆಮ್ಮು ಬಂದದ. ಹೊರಡಕತ್ತಿ ಯಾಕೆ? ಓಡಾಡಕತ್ತ ನೋಡ್ರಿ ಹೊರಗೆ. ಒಳಗೆ ಬಾ ಅಂದ್ರೆ ಬರಂಗಿಲ್ಲ ಹುಡುಗ, ಅಷ್ಟು ಕಾಡ್ತಾನೆ. ನಾ ಊಟ ಮಾಡಿಸ್ಬೇಕು ಅವನಿಗೆ. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಇರಿ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಮಾರ್ನಿಂಗ್ ಎಷ್ಟು 9 ಗಂಟೆಗೆ ಅದ. ಮಾರ್ನಿಂಗಿಂದ ಲಾಕ್ಸ್ ಯಾಕಂದ್ರೆ ನೋಡ್ರಿ ಇವತ್ತು ನಮ್ಮ ಚಿನ್ನು ಸ್ಕೂಲ್ ಒಳಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಟಾರ. ಚಿನ್ನು ನೋಡ್ರಿ ರಾಕಿಂಗ್ ಸ್ಟಾರ್ ಯಶ್ ಆಗಿ ರೆಡಿ ಆಗ್ಯಾನ ನೋಡ್ರಿ. ರಾಕಿಂಗ್ ಸ್ಟಾರ್ ಯಶ್ ಸ್ಟೈಲ್ ಮಾಡತ್ತಾನೀಗ. ಅವ್ನು ಡೈಲಾಗ್ ಹೇಳಕತ್ತಾನ ನೋಡಂಬ್ರಿ. ಎಲ್ಲ ಪ್ರಾಕ್ಟೀಸ್ ಮಾಡಿಸಿವಿ. ಆ್ಯಕ್ಚುಲಿ ಅವನಿಗೆ ಟೈಮೇ ಸಿಕ್ಕಿಲ್ಲ ಪ್ರಾಕ್ಟೀಸ್ ಮಾಡ್ಸಕ್ಕೆ. ಮ್ಯಾರೇಜ್ ಅಲ್ಲಿ ಅಂತ ಹೋಗಿ 1-2 ಡೇಸ್ ಅಷ್ಟೇ ಇತ್ತು. ನಿನ್ನೆ ಒಂದೇ ಹೋಲ್ ನೈಟ್ ಹೇಳ್ಕೊಟ್ಟಿನಿ ಅವನಿಗೆ. ಹೋಲ್ ನೈಟ್ ಅಂದ್ರೆ 12 ತನಕ ಹೇಳ್ಕೊಟ್ಟಿನಿ ಅವನಿಗೆ. ಆ ಡೈಲಾಗ್ ಹೇಳ್ತಾನೋ ಇಲ್ಲ ಗೊತ್ತಿಲ್ಲ. ಅಲ್ಲಿ ಬೇಕೆಲ್ಲ ಸ್ಟೇಜ್ ಕರೇಜ್ ಅವನಿಗೆ. ಸುಮ್ಮನೆ ಅಟ್ಲೀಸ್ಟ್ ಟ್ರೈ ಮಾಡ್ಸಕ್ಕೆ ಹಚ್ಚೀನಿ. ಏನಾಗುತ್ತೆ ಗೊತ್ತಿಲ್ಲ. ಬರೀ ಹೋಗಮ್ಮ ಏನು ಮಾಡ್ತಾರಂತೆ. ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಟ್ಟರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಹೇಳಪ್ಪ ಡೈಲಾಗ್ ನೋಡಮ್ಮ. ಗುಡ್ ಮಾರ್ನಿಂಗ್ ಅವನೇನು ಹೇಳು. ಹಾಂ ಅಲ್ಲ ನಾ ತಾನೆ ಹೋಗೋ ಬರೀ ಟೈಮ್ ಆಗೈತೆ ಮೊದಲೇ. ಬದಿ ನೋಡ್ರಿ ಸ್ಕೂಲಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅದು ಅಂದ್ರೆ ಅವ್ರು 2 ಶಿಫ್ಟ್ ಮಾಡಿದ್ರು ನೋಡ್ರಿ. ಬೆಳಗ್ಗೆ ನರ್ಸರಿ ಆಮೇಲೆ ಪ್ಲೇ ಗ್ರೂಪ್ದವ್ರಿಗೆ ಮಾಡಿದ್ರು. ಅಂದರೆ ಸಣ್ಣ ಮಕ್ಕಳು ಇರ್ತಾವಂತೇಳಿ. ಅದರ ನೆಕ್ಸ್ಟ್ ನೋಡ್ರಿ 11:15 LKG UKG ಇಲ್ಲಿ ಇಷ್ಟೇ ಇತ್ತು ನೋಡ್ರಿ. LKG UKG ಆಮೇಲೆ ನರ್ಸರಿ ಪ್ಲೇ ಗ್ರೂಪ್ ನೋಡ್ರಿ. ಹುಡುಗರೆಲ್ಲ ಎಷ್ಟು ಮಸ್ತ್ ಆಗ್ಯಾವು. ಫುಲ್ ಅದು ಒಂದು ಹಿಡ್ಕೊಂಡು ಹೋಗ್ತಾರೆ. ಬಟ್ ಮೈಕೊಳಗೆ ಹೇಳಕ್ಕೆ ಅಳ್ತಾವ ನೋಡ್ರಿ ಹುಡುಗರು.
ರೆಡಿ ಎಲ್ಲ ಆಗಿ ಬಂದಾರ. ಬಟ್ ಏನೈತಿ ಸ್ಟೇಜ್ ಮ್ಯಾಗ ಬಂದು ಮಾತಾಡ್ಬೇಕಾದ್ರೆ ಹೆದರಿಕೆ ಬರ್ತದಲ್ಲ. ಫಸ್ಟ್ ಟೈಮ್ ಇನ್ನ ಜಸ್ಟ್ ಸಣ್ಣ ಸಣ್ಣ ಹುಡುಗರು ಅದಾವು ನೋಡಿ. ಎಷ್ಟು ಕ್ಯೂಟಾಗಿ ಕಾಣತಾನ ಶಿವ, ಕ್ಯೂಟ್ ಎಷ್ಟು ಚಂದ ಕಾಣತಾನ. ಪ್ಲೇ ಗ್ರೂಪ್ ತೋರು ನೋಡ್ರಿ ಇವರೆಲ್ಲ ಜಸ್ಟ್ 2-3 ವರ್ಷ ಹುಡುಗರು. ಅದರ ನೆಕ್ಸ್ಟ್ ನೋಡ್ರಿ ಈ ಹುಡುಗ ನೋಡ್ರಿ ಫುಲ್ ವಾಷಿಂಗ್ ಮಷಿನ್ ಆಗಿ ಬಂದಿದ್ದ. ಒಂಥರ ಇದು ಆಗಿ ಬಂದಿದ್ದ ನೋಡ್ರಿ. ಒಂದ್ಸಲ ಮಸ್ತ್ ಆಗಿತ್ತು. ಎಲ್ಲರೂ ಫುಲ್ ಕ್ಲಾಪ್ಸ್ ಆಗಾಕತ್ರಿ. ಅವ ಅಲ್ಲೇ ಅಳಾಕತ್ಬಿಟ್ಟ ನೋಡ್ರಿ. ಎಷ್ಟು ಚಂದ ಕಾಣತಾನ ವಾಷಿಂಗ್ ಮಷಿನ್ ರೂಪದಾಗ ಹಾಕೊಂಡ್ ಮಸ್ತ್ ಐತೆ ನೋಡಿ. ಇಲ್ಲಿ ಎಲ್ಲ ಥರನೂ ಮಸ್ತ್ ಮಾಡ್ತಾರೆ ನೋಡ್ರಿ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನೋಡ್ರಿ. ಹುಡುಗಿನೂ ಮಸ್ತ್ ಆಗ್ಯದ. ಬರೀ ನೆಕ್ಸ್ಟ್ ಯಾವ ಥರ ಆಗ್ಯಾರ ಎಲ್ಲನೂ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಂತೆ. ಈ ಹುಡುಗಿ ನೋಡ್ರಿ ಈಕಿನ ಹೆಸರು ನಿಷ್ಠಾ ಮದ್ದಿನ ಮಠ ಅಂತೇಳಿ. ನಾನು ಚಿನ್ನೂನ್ ಬೆಸ್ಟ್ ಫ್ರೆಂಡ್ ನೋಡ್ರಿ. ಯಾವಾಗಲೂ ಆಕಿನ ಹೆಸರು ಹೇಳ್ತಿರ್ತಾನೆ ಚಿನ್ನು. ಚಿನ್ನು ನೋಡ್ರಿ ರೆಡಿಯಾಗಿ ನಿಂತಾರ ಅವ್ರ ಮೇಡಮ್ ಹತ್ರ. ಈಗ ನೆಕ್ಸ್ಟ್ ಅವನೇ ಬರ್ತಾನೆ ನೋಡ್ರಿ. ಫುಲ್ ಅವ್ರು ಡೈಲಾಗ್ ರಾಕಿಂಗ್ ಸ್ಟಾರ್ ಎಷ್ಟ್ದು ಡೈಲಾಗ್ ಹೇಳ್ಬಿಟ್ಟು ಅವ್ನು ವೆಲ್ಕಮ್ ಮಾಡ್ತಾರೆ. ಹಿಂಗೆ ಮಾಡಿ ಹೇಳ್ದ ನೋಡ್ರಿ. ಬಟ್ ಫುಲ್ ಸ್ಲೋ ಹೇಳ್ದ. ಬಟ್ ಹೇಳ್ದ ಇಲ್ಲಿ ಸ್ಟೇಜ್ ಮ್ಯಾಗ ಹೋಗಿ ನಿಂದಿರ್ತಾನಾವಿಲ್ಲ ಅನ್ಕೊಂಡಿದ್ದೆ. ಬಟ್ ಹೇಳಕತ್ತ ನೋಡಿ ಅವ್ರ ಮೇಡಮ್ ಡೈಲಾಗ್ ಮುಖಾಂತರ ವೆಲ್ಕಮ್ ಮಾಡ್ತಾರೆ. ಜೋರಿಗೆ ಹೇಳು, ಜೋರಿಗೆ ಹೇಳು. ಹೇಳು ಮಿಸ್ ಬೈತಾರಲ್ಲಿ. ಹೇಳು ಜೋರಿಗೆ ಹೇಳು. ಆಗ ಡೈಲಾಗ್ ಹೇಳು. ಹಾಂ ಈಗ ಹಂಗೆ ಮಾಡಿ ಹೇಳ್ದ ನೋಡ್ರಿ. ಸ್ಲೋ ಆಗಿ ಎಲ್ಲಿ ಅಳ್ಕೋತ ನಿಂದಿರ್ತಾನಂತ ಮಾಡಿದ್ದೆ. ಇಲ್ಲಿ ಸ್ಟೇಜ್ ಮೇಲೆ ಹೋಗಕ್ಕೆ ಲಾಸ್ಟ್ ಟೈಮ್ ಪ್ರೈಸ್ ತೊಗೊಳಕ್ಕೆ ಹೋಗಕ್ಕೆ ಅಳಾಕತ್ತಿದ್ದ. ಹಾಗಾಗಿ ಎಲ್ಲಿ ಅಳ್ತಾನಂತ ಮಾಡಿದೆ. ಬಟ್ ಹೇಳ್ದ ನೋಡ್ರಿ ಹಂಗೆ ಮಾಡಿ. ಇಲ್ಲೊಂದು ಹುಡುಗಿ ನೋಡ್ರಿ. ಅವ್ರು ಎಷ್ಟು ಚಂದ ಎಲ್ಲರೂ ಮಾಡ್ಕೊಂಬಂದಿದ್ರು. ಅವ್ರ ಮನೆಯೊಳಗೆ ಎಷ್ಟು ಎಫರ್ಟ್ ಹಾಕ್ಯಾರ. ಫುಲ್ ಗ್ರೀನಾಗಿ ಟ್ರೀ ಮಾಡಿದ್ ನೋಡ್ರಿ. ಟ್ರೀದೆಲ್ಲ ಪೂರಾ ರಟ್ಟೊಳಗೆ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಕ್ರಿಯೇಟಿವಿಟಿ ಎಷ್ಟು ಚಂದ ಕಾಣಿಸತ್ತದ ನೋಡ್ರಿ. ಅವಿದು ಕೆಲವೊಬ್ರು ತಾಯಿ ತಂದೆಗಳು ಭಾಳ ಶ್ರಮಪಟ್ಟು ಮಾಡಿದಾರ ನೋಡ್ರಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಮುಗಿದ ತಕ್ಷಣನೇ ಪ್ರೈಸ್ ಕೊಡಾಕತ್ತಾರ ನೋಡ್ರಿ. ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅದು. ಚಿನ್ನಗೂ ಫೈನಲಿ ಪ್ರೈಸ್ ಬಂತು ನೋಡ್ರಿ. ಒಳಗಿಂದ ನೋಡ್ರಿ ಪ್ರೈಸ್ ತೊಗೊಂಬಿಟ್ಟು ಹೊರಗಡೆ ಒಂದಿಷ್ಟು ಫೋಟೋಸ್ ತೆಗೆಸ್ಕೊಂಡಿವಿ. ಫ್ರಂಟಿಗೆ ಮಸ್ತ್ ಆಗಿದೆ ನೋಡ್ರಿ. ಕಾಂಪಿಟೇಷನ್ ಬೋರ್ಡ್ ಅದು ಹಾಕಿದ್ರು. ಅಲ್ಲಿಷ್ಟು ಚಿನ್ನುಗಿಸ್ ನಿಂದ್ರಿಸಿ ಎಲ್ಲರೂ ಫೋಟೋಸ್ ತೆಗೆಸ್ಕೊಳಕತ್ತಿದ್ವಿ ನೋಡ್ರಿ. ಚಿನ್ನೂ ಫ್ರೆಂಡ್ಸ್ ಎಲ್ಲರೂ ನಿಂತಾರೆ. ಅವ್ರ ಜೊತೆ ಮಾತಾಡ್ಕೊಂತ ಅವನು ನಿಂತು ಬಿಟ್ಟಿದ್ದ. ವಾಪ ಫೋಟೋ ತೊಗೊಳ್ಕೊಂಡು ಮತ್ತು ನಿಂತು ಫೋಟೋಸ್ ತೆಗೆಸ್ಕೊಳಕಂತೂ ರೆಡಿ ಇದ್ದಾನೆ. ಅಲ್ಲಿಂದ ಮಾರ್ಕೆಟಿಗೆ ಬಂದಿ ನೋಡ್ರಿ. ಏನು ತೋಟಿ ತೋರಿಸು. ಮೈ ಮ್ಯಾಗ ಚಲ್ಕೊಬೇಡಪ್ಪಿ. ಮತ್ತು ಜೀಪ್ ಕೊಡ್ಸಲ್ಲ. ಇದು ಅಷ್ಟೇ ಮುಗೀತು. ಮತ್ತು ಚಂತಾನೆ ಬೇಡಬೇಡ ನೀ. ಚಿನ್ನುಗೆ ಮೊದಲೇ ಹೇಳಿ ಕರ್ಕೊಂಡು ಹೋಗಿದ್ದೆ ನೋಡ್ರಿ. ನೀವು ಪ್ರೈಸ್ ತೊಗೋಬೇಕಪ್ಪಿ. ಮತ್ತು ಫೈನಲ್ ಏನೈತಿ ಮ್ಯಾಗ ಸ್ಟೇಜ್ ಮ್ಯಾಗ ಹೋಗಬೇಕು. ಅಳಬಾರ್ದು. ನಿಂತು ನಿಂಗೆ ಎಷ್ಟು ಬರ್ತದೆ ಅಷ್ಟು ಹೇಳ್ಬೇಕಪ್ಪಿ ಅಂತ ಹೇಳಿದ್ದೆ. ಫೈನಲಿ ಹೇಳ್ದ. ಅದಕ್ಕಾಗಿ ಅವನಿಗೆ ಇದು ಕೊಡ್ಸಿದ್ದೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಎಫ್ರಾನ್ ತೊಗೊಂಡು ಬಂದ್ವಿ. ಎಫ್ರಾನ್ ತೊಗೊಂಡ್ಬಂದು ನೋಡ್ರಿ ಸುಸ್ತಾಗಿ ಕಬ್ಬಿನ ಕೂಡ ಆತಾನ. ತೋರಿಸಿಲ್ಲಿ ಮಿಸಿ ತೋರಿಸು ಮಿಶಿ. ಮನೆಗೆ ಹೋಗೋತ್ತಿಗೆ ನೋಡಿ ನಾದಬ್ರಹ್ಮ ಇಡ್ಲಿ ಕಂಡ್ರೆ ಸಾಕು ನೋಡ್ರಿ. ಅವ್ನು ನಡಿಯಮ್ಮ ಇಡ್ಲಿ ತಿನ್ನುವ ಅಂತಾನೆ. ಅದಕ್ಕೆ ಅವ್ನು ಕರ್ಕೊಂಬಂದು ಅವಷ್ಟು ಇಡ್ಲಿ ತಿನ್ನಿಸಿ ನಾವು ಒಂದಿಷ್ಟು ಇಡ್ಲಿ ತಿಂದವನ್ರಿ. ಮತ್ತು ಈಗ ನೆಕ್ಸ್ಟ್ ಮನೆಗೆ ಹೋಗೋಣ. ಡ್ಯೂಟಿಗೆ ಹೋಗೋದಾಕತ್ತ. ಅವನಿಗೇನು ತಿನ್ಸೋದಾಗಲ್ಲ ಅಂದ್ಬಿಟ್ಟು ಅವನಿಗೆ ತಿನ್ಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾಗೂರ್ ಕಾಲೇಜಿಗೆ ಬಂದು ನೋಡ್ರಿ. ಇಲ್ಲ ಮನೆಯವರು ಊಟ ಕೊಡ್ತೀನಿ ನಿಮ್ಮ ಡ್ಯೂಟಿಗೆ ಹೋಗಿ ಊಟ ಯಾಕತಿ ಬಾ ಅಂದರು. ತಿನ್ಸ್ಕೊಂಡು ಡೈರೆಕ್ಟ್ ಇಲ್ಲೇ ಬಂದಿನಿ. ಅವ್ರ ಪಪ್ಪ ಬಂದು ಊಟ ಕೊಡ್ದಾಗ ತೊಗೊಂಡು ಮತ್ತು ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. ಮಾರ್ಕೆಟಿಗೆ ಹೋಗಿ ಎಫ್ರನ್ನದೆಲ್ಲ ತೊಗೊಂಬಂದೆ. ಚಿನ್ನನ್ ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಬಂದೆ. ನೆಕ್ಸ್ಟ್ ಇಲ್ಲಿ ಶಿಲ್ಪಾರ್ ಮನೆ ಬಂದ ನೋಡ್ರಿ. ಶಿಲ್ಪಾರ್ ಅಕ್ಕ ಅಂತ ನಮ್ಮ ಫ್ರೆಂಡ್ ಬಂದ ನೋಡ್ರಿ. ಕ್ಲಾಸ್ಮೇಟ್ ಹಾಯ್ ಮಾಡ.
ಮಕ್ಕಳು ನೋಡ್ರಿ ಫುಲ್ ಅಂಗನವಾಡಿ ಆಗ್ಬಿಟ್ಟೈತಿ ಇಷ್ಟ್ರು ಕೂಡಿ ಹಾಯ್ ಮಾಡ್ರಿ ಎಲ್ಲರೂ ಹಾಯ್ ಮಾಡ ವಿರಾಟ್ ನೋಡು ಆಕ್ಷನ್ ಮಾಡ್ತಾನ ಹಾಯ್ ಮಾಡು ನೋಡ್ರಿ ಈಕಿನೇ ಇಷ್ಟದಾಳ ಈಕಿನ ಮಕ್ಳು ಈಕಿನ ದೊಡ್ಡದ ನೋಡಿ ಈಕಿನ ಮಗಳ್ರಿ ನೋಡಿ ಈಕಿನ ಮಗಳು ನನ್ನ ಶಿಲ್ಪಾರ ಅಕ್ಕ ಅಂದ್ರೆ ನನ್ನ ಕ್ಲಾಸ್ಮೇಟ್ ಬಾಯ್ ಆಯ್ತು ನೋಡಿ ನೋಡಿ ಹಾಯ್ ಅನ್ಬೇಕು ಬಾಯ್ ಅಲ್ಲ ಹಾಯ್ ಬಾಯ್ ನೋಡ್ರಿ ಚಿನ್ನೊಂದು ಸ್ಕೂಲಿಗೆ ಇಟ್ಟು ಹೋಗಿ ಆಮೇಲೆ ಶಿಲ್ಪಾರ್ ಮನೆಗೆ ಇಟ್ಟು ನನ್ನ ಫ್ರೆಂಡ್ ಬಂದಿದ್ದ ಅಂತ ಹೇಳಿದ್ರೆ ಅಕ್ಕಿಲ್ಲಿ ಹೋಗಿ ಚಾ ಮಾಡೋದು ಚಾ ಕೊಡೋದು ಬಂದು ನೋಡ್ರಿ ಚಿನ್ನು ಕಣ್ಣಿಗೂ ಹಂಗೆ ಮಾಡಿ ಹೇಳ್ದ ನೆಕ್ಸ್ಟ್ ಪ್ರೈಸು ತೊಗೊಂಡ ನೋಡ್ರಿ ಹೇಳಿದ್ಮ್ಯಾಗ ನೋಡ್ರಿ ಪ್ರೈಸ್ ಕೊಟ್ಟಾರ ಗುಡ್ ಬಾಯ್ ಚಿನ್ನು ಡೈಲಾಗ್ ಹೇಳ್ದ ನೋಡ್ರಿ ಪನಲ್ಲಿ ಹೇಳ್ತಾನೋ ಇಲ್ಲೋ ಅನ್ಕೊಳತಿದ್ವಿ ಬಟ್ ಹೇಳ್ದ ಹೆಂಗೆ ಹೇಳ್ದಿ ಇನ್ನೊಂದ್ಸಲ ಹೇಳ್ದೆ Good morning, everyone. My name is Shankar Tansamat. My role is rocking stars. ಕಷ್ಟ ಬಂದಾಗ ಕಷ್ಟ ಸುಖ ಅರಾಗ ಬಡವರು ಫ್ರೆಂಡ್ಸು ಸಮಯಕ್ಕೂ ಸಪ್ಪಡಿ ಬೆಲೆ ಕೊಡ್ತಾರೆ ಸೇಟು ಸಮಯಕ್ಕೆ ಬೆಲೆ ಕೊಡ್ತಾರೆ ಥ್ಯಾಂಕ್ ಯು ಗುಡ್ ಬಾಯ್ ಬಾಪ ನನ್ನ ಡ್ಯೂಟಿ ಟೈಮ್ ಆಗ್ಯದ ಈಗ ರೆಡಿಯಾಗಿ ಫಸ್ಟ್ ಡ್ಯೂಟಿ ರೆಡಿ ಹಾಕಿನಿ ಡ್ಯೂಟಿ ಟೈಮ್ ಆಯ್ತು ನೋಡ್ರಿ ಈಗ ಹೊಂಟೀನಿ ಚಿನ್ನುಗ ಪಪ್ಪಾನೂ ಇಲ್ಲ ಧನುಷ್ ಗುಡ್ಡಾಪುರಕ್ಕೆ ಬಂದನ್ ರಾತ್ರಿ ಹಂಗಾಗಿ ಮಕ್ಕೊಂಬಿಟ್ಟಾನ ಇಲ್ಲಿ ನೋಡ್ರಿ ಈಗ ಸುರೇಖರ್ ಶಿಲ್ಪಾರ್ ಮನ್ಯಾಗ ಬಿಟ್ಟು ಹೊಂಟೀನಿ ಚಿನ್ನು ಇಲ್ಲೇ ಇರೋ ಅಪ್ಪಿ ಪಪ್ಪ ಬರ್ತಾನ ಬಾಯ್ ಮಾಡೋರಿ ಬಾಯ್ ಚಿನ್ನು ಬಾಯ್ ಬಾಯ್ ವಿರಾಟ್ ಬಾಯ್ ಇಲ್ಲೇ ಇರಿ ಹೆಸರು ಕೂಡ ಆಟ ಆಡಿ ಜಗಾಡ್ಬೇಡ್ರಿ 7 hours later. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಬರ್ರಿ ಫಸ್ಟ್ ಫ್ರೆಶ್ ಅಪ್ ಹಾಕಿನ ಫುಲ್ ಹೊರಗಾದ್ರೂ ಥಂಡ ಐತೆ ನೋಡ್ರಿ ಚಿನ್ನು ನೋಡ್ರಿ ಇವತ್ತು ಕಾಂಪಿಟೇಷನ್ ಮುಗಿಸ್ಕೊಂಡು ಫುಲ್ ಪ್ರೈಸ್ ಕೊಟ್ಟಾರ ಅದೇ ಖುಷಿ ಒಳಗದ ನೋಡ್ರಿ ಚಿನ್ನು ನೋಡ್ರಿ ಊಟ ಮಾಡ್ಕೋತ ಫೋನ್ ನೋಡ್ಕೊತಾನ ಇಲ್ಲಿ ಮನೆಯವರು ಊಟ ಮಾಡಾಕತ್ತಾರ ಇಲ್ಲಿ ಧನುಷ್ ಊಟ ಮಾಡಾಕತ್ತಾನ ಬರ್ರಿ ಎಲ್ಲರೂ ಊಟ ಮಾಡುವಂತ ಟೀ ನೋಡ್ಕೋ ನೋಡ್ರಿ ಈಗ ಟೈಮ್ ಬಂದು ರಾತ್ರಿ 12 ಗಂಟೆಗೆ ಐತಿ ನೋಡ್ರಿ ಇಲ್ಲಿ ಚಹಾ ಕುಡಿಯಾಕತ್ತೀವಿ ಬರ್ರಿ ಎಲ್ಲರೂ ಚಹಾ ಕುಡಿ ಮತ್ತೆ ಈ ಚಹಾ ಕುಡ್ಕೋತ ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತೀನಿ ನೋಡ್ರಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್